ಸ್ನೇಹಿತರೆ ನಮಸ್ಕಾರ. ಕೆಲವರು ಏನಾದರೂ ಒಂದು ಪೋಸ್ಟನ್ನು ಮಾಡಿದ್ರೆ ಅದಕ್ಕೆ ನೂರಾರು ಅರ್ಥಗಳಿರ್ತವೆ. ಆ ಅರ್ಥ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯವೇ ಬೇಕಾಗ್ತದೆ. ಹೀಗೇ ಈಗ ತುಂಬ ಕುತೂಹಲವನ್ನು ಕೆರಳಿಸಿರುವಂಥದ್ದು ವಿಜಯಲಕ್ಷ್ಮಿ ದರ್ಶನ್ ಅವರ ಒಂದು ಪೋಸ್ಟು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಅಚ್ಚರಿಯ ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮಾಡಿದ್ದಾರೆ. ಯಾವಾಗ ಈ ಪೋಸ್ಟನ್ನು ಮಾಡಿದ್ರೋ ಇದು ಸಿಕ್ಕಾಬಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಇನ್ಫ್ಯಾಕ್ಟು ವಿಜಯಲಕ್ಷ್ಮಿ ಅವರು ಆಗಾಗ ತಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ಪೋಸ್ಟ್ ಮಾಡಿ ಬಿಡ್ತಾರೆ. ಅದರಲ್ಲೂ ಕೂಡ ಯಾರಿಗಾದರೂ ಟ್ಯಾಗನ್ನು ಕೊಡಬೇಕು ಅಥವಾ ಯಾರಿಗಾದರೂ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಅದನ್ನು ಅವ್ರಿಗೆ ಮಾತ್ರ ತಿಳಿಯುವಂಗೆ ಮಾಡಲ್ಲ, ಇಡೀ ಜಗತ್ತೇ ನೋಡೋ ರೀತಿಯಲ್ಲಿ ಅದನ್ನು ಕೌಂಟ್ರ್ ಕೊಟ್ಟುಬಿಡ್ತಾರೆ. ಇಲ್ಲೂ ಕೂಡ ಹಾಗೆ ಸಾಮಾನ್ಯವಾಗಿ ವೈಯಕ್ತಿಕ ವಿಚಾರಗಳ ಬಗ್ಗೆ ಓಪನ್ ಆಗಿ ಮಾತನಾಡುವಂಥ ವಿಜಯಲಕ್ಷ್ಮಿ ಇದೀಗ ಇದ್ದಕ್ಕಿದ್ದಂತೆ ಹಂಚಿಕೊಂಡಿರುವಂಥ ಒಂದು ಪೋಸ್ಟು ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ, ಗಮನವನ್ನು ಕೂಡ ಸೆಳೀತಿದೆ ಮತ್ತು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಏನು ಅನುಮಾನ ಅಂತೇಳಿ ಕೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನು ಉಲ್ಲೇಖ ಮಾಡದೆ ಒಬ್ಬ ವ್ಯಕ್ತಿಗೆ ಕೊಟ್ಟಿರುವಂತಹ ತಿರುಗೇಟುವುದು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಆ ವ್ಯಕ್ತಿ ಯಾರು, ಯಾಕೆ ಈ ರೀತಿ ವಿಜಯಲಕ್ಷ್ಮಿಯವರು ಪೋಸ್ಟನ್ನು ಮಾಡಿದ್ರು, ಈ ಸಾಲಿನಲ್ಲಿರುವಂತಹ ಮೀನಿಂಗ್ಗಳೇನು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವಂಥ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಎನ್ನುವಂಥ ಸಾಲನ್ನು ಹಂಚಿಕೊಂಡಿದ್ದಾರೆ. ಈ ಸಂದೇಶದಲ್ಲಿ ಅವರು ಯಾವುದೋ ಒಬ್ಬ ವ್ಯಕ್ತಿಗೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿಯ ಹೆಸರನ್ನು ಉಲ್ಲೇಖ ಮಾಡದೆ ಒಬ್ಬ ವ್ಯಕ್ತಿಗೆ ಗುಮ್ಮಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಈ ಸಂದೇಶವೇ ಅಭಿಮಾನಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಾಕಷ್ಟು ಕುತೂಹಲವನ್ನು ಹೊರಡಿಸಿರುವಂಥದ್ದು. ಈ ಪೋಸ್ಟನ್ನು ಶೇರ್ ಮಾಡಿದಂತಹ ಕೆಲವೇ ಗಂಟೆಗಳಲ್ಲಿ ಈ ಸ್ಟೋರಿ ವ್ಯಾಪಕವಾಗಿ ವೈರಲ್ ಆಗಿದೆ, ಎಲ್ಲ ಕಡೆಯೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ವಿಜಯಲಕ್ಷ್ಮಿಯವರು ಹಂಚಿಕೊಂಡಿರುವಂಥ ಈ ಪೋಸ್ಟ್ನ ಅರ್ಥದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಕೆಲವರು ಇದನ್ನು ಸಾಮಾನ್ಯ ಸಾಲುಗಳು ಅಂತೇಳಿ ಹೇಳಿಕೊಂಡ್ರೆ ಇನ್ನೂ ಮತ್ತಷ್ಟು ಮಂದಿ ಇದರ ಹಿಂದೆ ಯಾವುದೋ ವ್ಯಕ್ತಿಯ ಅಥವಾ ವೈಯಕ್ತಿಕ ಅನುಭವ ಇರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಆ ವ್ಯಕ್ತಿಗೆ ಪರೋಕ್ಷವಾದಂಥ ಸಂದೇಶವನ್ನು ಕೊಟ್ಟಿರಬಹುದು ಅನ್ನುವಂತಹ ಊಹೆಯನ್ನು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈ ಪೋಸ್ಟು ಯಾರನ್ನು ಉದ್ದೇಶಿಸಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂಥ ಈ ವಿಚಾರಗಳು ಸದ್ಯಕ್ಕೆ ಊಹಾಪೋಹ ಅಷ್ಟೇ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಕೆಲವರು ನಟ ದರ್ಶನ್ ಮತ್ತು ನಟ ಧನ್ವೀರ್ ಗೌಡ ಅವರ ಸ್ನೇಹದ ಬಗ್ಗೆ ಕಳೆದ ಕೆಲವು ದಿನಗಳಿಂದಲೂ ಮಾತನಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇಬ್ಬರ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ವದಂತಿಗಳು ಕೂಡ ಹರಿದಾಡ್ತಿದೆ. ಈ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ, ಅಂತೆಕಂತೆಗಳು ಮಾತ್ರ. ಹೀಗಾಗಿ ನಟ ಧನ್ವೀರ್ಗೇ ವಿಜಯಲಕ್ಷ್ಮಿ ಈ ಪೋಸ್ಟನ್ನು ಮಾಡಿದ್ರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದಿದೆ. ನಟ ಧನ್ವೀರ್ ಅವರು ಕೂಡ ಈ ವಿಚಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಚರ್ಚೆ ಮುಂದುವರೆದಿದೆ. ವಿಜಯಲಕ್ಷ್ಮಿ ಹಂಚಿಕೊಂಡಿರುವಂತಹ ಈ ಪೋಸ್ಟ್ ಏನಿದೆ, ಇತ್ತೀಚೆಗೆ ಹಂಚಿಕೊಂಡಂಥ ಪೋಸ್ಟು, ಇದು ಈ ವಿಚಾರದ ಜೊತೆಗೆ ಧನ್ವೀರ್ ಅವರ ವಿಚಾರದ ಜೊತೆಗೆ ಕನೆಕ್ಟ್ ಆಗ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿರೋ ಸಾಲು ಹಾಗಿದೆ, ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವಂಥ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಲಿ ವ್ಯಕ್ತಿ ಆಗಲಿ ಅಂತೇಳಿ. ಅಲ್ಲಿ ವಸ್ತುಗೆ ಹೇಳಿರುವಂಥದ್ದಲ್ಲ, ವ್ಯಕ್ತಿಗೆ ಹೇಳಿರುವಂಥದ್ದು. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವಂಥ ರೀತಿ ಅಂದರೆ ತುಂಬ ಅರ್ಥಗರ್ಭಿತವಾದಂಥ ಸಾಲೆ. ಒಬ್ಬ ವ್ಯಕ್ತಿಯಿಂದ ಲಾಭವನ್ನು ಪಡ್ಕೊಂಡ ಮೇಲೆ ನೀವು ನಡೆದುಕೊಳ್ಳುವಂಥ ರೀತಿ ಸರಿಯಾಗಿರಲಿ, ಚೆನ್ನಾಗಿರಲಿ ಅನ್ನುವಂಥದ್ದು. ಹಾಗಾದರೆ ಧನ್ವೀರ್ ಈಗ ನಡೆದುಕೊಳ್ಳುತ್ತಿರುವಂಥ ರೀತಿಯ ಬಗ್ಗೆ ವಿಜಯಲಕ್ಷ್ಮಿ ಅವರಿಗೆ ಸಹಜವಾಗಿ ಅಸಮಾಧಾನ ಇದೆಯಾ ಅನ್ನುವಂಥದ್ದು ಕೂಡ. ಈಗ ಇದರ ಹಿಂದೆ ಒಂದು ಸ್ವಲ್ಪ ನಾವು ಸ್ಟೋರಿಯನ್ನು ಹಿನ್ನೆಲೆಗೆ ಕರ್ಕೊಂಡೋಣ. ಅಂದರೆ ಹಿಂದೇನೆಲ್ಲ ಆಗಿತ್ತು ಅನ್ನೋದನ್ನು ಒಂದು ಸಲ ನೋಡ್ಬೇಡ, ಅವಾಗ ನಿಮಗೆ ಏನಾಗಿದೆ ಅಂತೇಳಿ ಅರ್ಥ ಆಗುತ್ತೆ. ನಿಮಗೆ ನೆನಪಿಲ್ವೋ, ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿರಲಿ, ಬಳ್ಳಾರಿ ಜೈಲಿನಲ್ಲಿರಲಿ ನಾನು ಜೊತೆಗಿರ್ತೀನಿ ಅಂತ ಹೇಳ್ಬಿಟ್ಟು ಇದ್ದಂತಹ ಧನ್ವೀರ್ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ದಾಸನನ್ನು ಅವರು ಅಥವಾ ಅವ್ರ ಕುಟುಂಬದವರನ್ನು ಬಿಟ್ಟುಕೊಡುವಂತಹ ಮಾತಿಲ್ಲ ಅನ್ನುವಂತ ಹೇಳಿದರು. ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆ ಅಂತೇಳಿ ಬಂದಾಗ ವಿಶ್ರಾಂತಿಯ ವೇಳೆ ದಾಸನನ್ನು ಬಿಟ್ಟು ಅಲ್ಲಾಡಿರಲಿಲ್ಲ ಇದೇ ಧನ್ವೀರ್. ಅಷ್ಟೇ ಯಾಕೆ, ಕಳೆದ ವರ್ಷ ಜಾಮೀನು ಪಡೆದು ಬಂದಂಥ ಸಂದರ್ಭದಲ್ಲಿ ತಾವೇ ಖುದ್ದು ಹೋಗಿ ದರ್ಶನ್ ಅವರನ್ನು ಕರೆ ತಂದಿದ್ದರು. ವಾಮನ ಸಿನಿಮಾದ ಸಮಯದಲ್ಲಿ ದರ್ಶನ್ ಧನ್ವೀರ್ ಜೊತೆಗೆ ಕೂತು ಸಿನಿಮಾವನ್ನು ಕೂಡ ನೋಡಿದರು. ಡೆವಿಲ್ ಸಿನಿಮಾದ ಸಮಯದಲ್ಲಿ ಕೂಡ ಅಷ್ಟೇ ವಿಜಯಲಕ್ಷ್ಮಿ ಜೊತೆಗೆ ಮೊದಲ ಶೋವನ್ನು ನೋಡಿ ಬಂದಿದ್ದರು. ಹೀಗೆ ಇಲ್ಲಿ
ದರ್ಶನ್ ಮತ್ತು ಈ ಧನ್ವೀರ್ ತುಂಬ ಆತ್ಮೀಯರಾಗಿದ್ದರು. ಇನ್ನು ದರ್ಶನ್ರ ರಾಜಾತಿಥ್ಯದ ಕಾರಣ ಈಗ ಸಾಮಾನ್ಯ ಕೈದಿಯಂತೆ ಇರುವಂಥ ದಾಸನ ಪರಿಸ್ಥಿತಿ ನೋಡಲಾರದ ಕೆಲವರು ರೌಡಿ ಶೀಟರ್ಗಳ ಮಸ್ತಿ ಜೀವನ ವೀಡಿಯೋಗಳನ್ನು ಪರಪ್ಪನ ಅಗ್ರಹಾರದಿಂದ ವೈರಲ್ ಆಗುವಂತೆಯೂ ಕೂಡ ಮಾಡಿದ್ರು. ಈ ಸಮಯದಲ್ಲಿ ಧನ್ವೀರನ್ನು CCB ಪೊಲೀಸರು ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಬಟ್ ಇದು ಯಾವುದಕ್ಕೂ ಕೂಡ ಧನ್ವೀರ್ ತಲೆ ಕೆಡಿಸ್ಕೊಳ್ಳಿಲ್ಲ. ವಿಚಾರಣೆ ನಂತರನೂ ಕೂಡ ಧನ್ವೀರ್ ಕೂಗಲಿಲ್ಲ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಕೊನೆವರೆಗೂ ಕೂಡ ನಾನು ಅವ್ರ ಜೊತೆಗೆ ನಿಲ್ತೀನಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದರು. ದರ್ಶನ್ ಪರವಾಗಿ ಕೊನೆವರೆಗೂ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಆ ಸಮಯದಲ್ಲೂ ಕೂಡ ಹೇಳಿದರು. ಜೊತೆಗೆ ದರ್ಶನ್ ಅವರನ್ನು ಬಿಟ್ಟು ಹೋಗುವಂಥ ಮಾತೇ ಇಲ್ಲ ಅಂತಲೂ ಕೂಡ ಹೇಳಿದರು. ಮೊದಲಿನಿಂದನೂ ಕೂಡ ಗಮನಿಸ್ತಾ ಹೋದರೆ ದರ್ಶನ್ ಯಾರ ಜೊತೆಗೆ ಚೆನ್ನಾಗಿರ್ತಿದ್ರು ಅವರೆಲ್ಲರೂ ಕೂಡ ದೂರ ಮಾಡಿಕೊಂಡು ಬಂದಿರೋದು. ಮೊದಲು ಸುದೀಪ್ ಹಾಗೆ ದರ್ಶನ್ ಇಬ್ಬರ ಸಂಬಂಧ ನಿಜಕ್ಕೂ ಕೂಡ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ನೆನಪಿಸ್ತಾ ಇತ್ತು. ಆದರೆ ಆ ಸಂಬಂಧ ಜಾಸ್ತಿ ದಿನ ಉಳಿಯಲಿಲ್ಲ. ಏನಾಯಿತು ಇಬ್ಬರ ಮಧ್ಯೆ ಅಂತೇಳಿ ಹೇಳೋಕ್ಕೆ ಇಬ್ಬರೂ ಕೂಡ ತಯಾರಿಲ್ಲ. ಅದಾದ ಮೇಲೆ ಜೈಲು ಸೇರಿದ ನಂತರವಂತೂ ದರ್ಶನ್ ಸಂಪರ್ಕಕ್ಕೆ ಯಾರೂ ಬರೋದೇ ಬೇಡ ಅನ್ನುವಂಥ ಮನಸ್ಥಿತಿಗೆ ತಂದಿರೋದು ಯಾರು? ಆಪ್ತರೆಲ್ಲರೂ ಕೂಡ ದೂರವಾಗೋದಕ್ಕೆ ಕಾರಣವಾದವರು ಯಾರು? ಅಣ್ಣನ ಪರವಾಗಿ ಓಡಾಟ ಮಾಡ್ತಿದ್ದಂಥ ತಮ್ಮ ಈಗ ಯಾಕೆ ಎಲ್ಲೂ ಕೂಡ ಬರ್ತಾ ಇಲ್ಲ? ಧನ್ವೀರ್ ವಿಚಾರವಂತೂ ಹೇಳಲೇಬೇಕು. 1.5 ವರ್ಷಗಳ ಕಾಲ ತಮ್ಮ ಕೆರಿಯರ್ಗಿಂತ ಅಣ್ಣ ಮುಖ್ಯ, ಅಕ್ಕನಿಗೆ ಬೆಂಬಲವಾಗಿ ನಿಲ್ಲಬೇಕು, ಯಾವ ಸಮಯಕ್ಕೂ ನಾನು ಸಿದ್ಧ ಅಂಥೇಳಿ ಇದ್ದಂಥವ್ರು ಈಗ ದೂರ ಆಗಿದ್ದು ಯಾಕೆ ಅನ್ನೋಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಧನ್ವೀರ್ ಆ ಬಳಿಕ ಹೋಗೇ ಇಲ್ಲ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ. ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಬಟ್ಟು ಧನ್ವೀರ್ ಅವರ ವಿಚಾರದಲ್ಲಿ ವಿಜಯಲಕ್ಷ್ಮಿಗೆ ಒಂದಷ್ಟು ಬೇಸರಗಳಿದ್ದಾವೆ. ಧನ್ವೀರ್ ಅವರು ತೆಗೆದುಕೊಂಡಂಥ ನಡೆಯ ಬಗ್ಗೆ ಅಸಮಾಧಾನಗಳಿದ್ದಾವೆ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಏನು ದರ್ಶನ್ ಅವರನ್ನು ಜೈಲಿನಿಂದ ಹೊರಗಡೆ ತರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಧನ್ವೀರು ಎಲ್ಲ ಒಂದು ಕಡೆ ಬೇಲ್ ಅಪ್ಲಿಕೇಶನನ್ನು ಹಾಕಿಸಿದ್ದು ಕೂಡ ರಾಂಗ್ ಟೈಮ್ನಲ್ಲಿ ಹಾಕಿದ್ದಾರೆ. ಜೊತೆಗೆ ಆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತಲ್ಲ, 1 ವರ್ಷ ಬೇಲಿಗೆ ಅಪ್ಲೈ ಮಾಡಬೇಡಿ ಅಂತೇಳಿ ಹೇಳಿತಲ್ಲ, ಅದಾದ ಬಳಿಕ ಮತ್ತೆ ವಾಪಸ್ ಇನ್ನೊಂದು ಬೇಲ್ ಅಪ್ಲಿಕೇಶನ್ ಕೂಡ ಹಾಕಿಸಿದ್ರು. ಅದನ್ನು ಮರುಪರಿಶೀಲನೆ ಮಾಡಿ ಆದೇಶವನ್ನು ಅಂತೇಳಿ ಅದನ್ನು ಕೂಡ ಸ್ಕ್ವಾಶ್ ಮಾಡಿ ಬಿಸಾಕಿದ್ದಾರೆ. ಅಂದರೆ ಆ ಒಂದು ಅರ್ಜಿಯನ್ನೇ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಯಾರು? ಧನ್ವೀರ್ ಅನ್ನುವಂಥದ್ದು ಬಹುಶಃ ವಿಜಯಲಕ್ಷ್ಮಿಯವರ ಭಾವನೆ ಅಂತೇಳಿ ಕೆಲವರು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದು ದರ್ಶನ್ ಅವರ ಅಭಿಮಾನಿಗಳೇ ಅನುಮಾನವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಈ ರೀತಿ ಆಗಿರಬಹುದು ಅಂತೇಳಿ ಅಂತೆಕಂತೆಗಳು ಇವೆಲ್ಲವೂ ಕೂಡ ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಬಟ್ಟು ಈಗ ಧನ್ವೀರ್ ಅವರು ಈ ದರ್ಶನ್ ಅವರ ವಿಚಾರದಲ್ಲಿ ಈ ಏನೋ ಹೊರಗಡೆ ಬರಲಿ ಅಣ್ಣ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ರು. ಎರಡನೇದು ಮತ್ತೊಂದು ಬೇಸರವೂ ಕೂಡ ಇದೆ. ಏನು? ವಿಜಯಲಕ್ಷ್ಮಿ ಅವರಿಗೆ ಈ ಅಭಿಮಾನಿಗಳ ಬಗ್ಗೆನೂ ಕೂಡ ಬೇಸರ ಇದೆ. ಈಗ ನೋಡಿ, ಅಭಿಮಾನಿಗಳು ಏನು ಮಾಡಿದ್ರು, ಎಲ್ಲವನ್ನು ಕೂಡ ದರ್ಶನದಿಂದ ಪಡೆದುಕೊಂಡ್ರು. ಆದರೆ ನಡೆದುಕೊಳ್ಳುವಂಥ ರೀತಿ ನೆಟ್ಟಿಗಿಲ್ಲ ಅಂದರೆ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಈಗ ಆಗಿರುವಂಥ ಘಟನೆಯೂ ಕೂಡ ಸಾಕ್ಷಿಗೆ ಬೆದರಿಕೆ ಹಾಕಿದಂಥ ಕೇಸ್ನಲ್ಲಿ 3 ಜನ ದರ್ಶನ ಅಭಿಮಾನಿಗಳು ಅರೆಸ್ಟ್ ಆದ್ರಲ್ಲ. ಇಲ್ಲೂ ಕೂಡ ಧನ್ವೀರ್ ಅವರ ಪಾತ್ರ ಇದೆ ಅನ್ನೋದು ಬಹುಶಃ ವಿಜಯಲಕ್ಷ್ಮಿ ಭಾವನೆನೋ ಏನೋ ಗೊತ್ತಿಲ್ಲ. ಬಟ್ ಈ ರೀತಿ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದ್ದಾವೆ, ಕಮೆಂಟ್ಸ್ಗಳು ಬರ್ತಿದ್ದಾವೆ. ವಿಜಯಲಕ್ಷ್ಮಿ ಅವರು ಪೋಸ್ಟ್ ಏನು ಹಾಕಿದ್ರಲ್ಲ ಅದನ್ನು ರೀಶೇರ್ ಮಾಡಿಬಿಟ್ಟು ಅದಕ್ಕೆ ಅಭಿಪ್ರಾಯಗಳನ್ನು ಕೊಡ್ತಾ ಹೋಗ್ತಿರುವಂತಹ ಅಭಿಮಾನಿಗಳು, ಫ್ಯಾನ್ಸು ಎಲ್ಲರೂ ಕೂಡ ಇದು ಒಂದು ರೀತಿಯಲ್ಲಿ 2 ಆ್ಯಂಗಲನ್ನು ಕೂಡ ತೆಗೆದುಕೊಂಡಿದ್ದಾರೆ. ಒಂದು ಇದರ ಹಿಂದೆ ಇರುವಂಥ ವ್ಯಕ್ತಿಗಳು, ಮತ್ತೊಂದು ಇದರ ಇಂಪ್ಯಾಕ್ಟ್ ಏನು, ಇದು ದರ್ಶನ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸ್ನೇಹಿತರೆ, ದರ್ಶನ್ ಅವರಿಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗ್ತಾನೆ ಇದೆ. ಈ ಸಮಸ್ಯೆಗಳು ಎದುರಾಗೋದಕ್ಕೆ ಸಹಜವಾಗಿ ವಿಜಯಲಕ್ಷ್ಮಿ ಬೇಸರಗೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಅವ್ರ ಜೊತೆಗಿದ್ದಂಥವರು ಅನ್ನೋದು ವಿಜಯಲಕ್ಷ್ಮಿ ಅವರ ಬೇಸರಕ್ಕೆ ಪ್ರಮುಖವಾದಂತಹ ಕಾರಣ. ಡೌಟೇ ಇಲ್ಲ. ಧನ್ವೀರೋ ಇನ್ನೊಬ್ಬರು ಮತ್ತೊಬ್ಬರು ಡೌಟೇ ಇಲ್ಲ. ಒಬ್ಬರಾದ್ಮೇಲೆ ಒಬ್ಬರಿಂದ ಸಮಸ್ಯೆಗಳಂತೂ ಹೆಚ್ಚಾಗ್ತಿರೋದಂತೂ ಸತ್ಯ. ಇದೇ ಈಗ ವಿಜಯಲಕ್ಷ್ಮಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಇದನ್ನು ಅನ್ನೋದೇ ಈಗಿರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.